ಎಲ್ಲರಿಗೂ ನಮಸ್ಕಾರ. ಶಹರಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಮನೆಯಲ್ಲಿ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಏನಪ್ಪ ನೈವೇದ್ಯ ಮಾಡಿ ಅರ್ಪಿಸೋದು ಅಂತ ಯೋಚನೆ ಮಾಡ್ತಾ ಇದ್ದರೆ, ಮನೆಯಲ್ಲಿ ಒಂದೇ ಒಂದು ಕಪ್ ಅವಲಕ್ಕಿ ಇದ್ದರೆ ಸಾಕು. ಕೃಷ್ಣನಿಗೆ ಪ್ರಿಯವಾದಂತಹ ಸುಧಾಮ ಲಡ್ಡುವನ್ನು ನಾವು ಈಸಿಯಾಗಿ ಮಾಡಿಬಿಡ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ 1 ಕಪ್ಪಷ್ಟು ಅವಲಕ್ಕಿಯನ್ನು ತಗೊಂಡು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಪೇಪರ್ ಅವಲಕ್ಕಿಯನ್ನು ಯೂಸ್ ಮಾಡಿದ್ದೀನಿ. ನಿಮ್ಮಲ್ಲಿ ಈ ಗಟ್ಟಿ ಅವಲಕ್ಕಿ ಇದೆಯೋ ಅಥವಾ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ಏನಾದರೂ ಅವಲಕ್ಕಿ ಇದ್ರೂ ಬೇಕಾದರೆ ನೀವಲ್ಲಿ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಕೆಂಪು ಅವಲಕ್ಕಿ ಅಂತಲೂ ಸಿಗುತ್ತೆ, ಸೊ ಅದನ್ನಾದರೂ ನೀವಿಲ್ಲಿ ಯೂಸ್ ಮಾಡ್ಬೋದು. ನೋಡಿ, ಇದನ್ನು ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇಚ್ಕಿದ್ರೆ ಅದು ಪುಡಿ ಆಗಬೇಕು, ಅಲ್ಲಿವರೆಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಂತರ ಅದೇ ಪ್ಯಾನಿಗೆ ನಾನು 50 ಗ್ರಾಮ್ ಕಡಲೆ ಬೀಜನ ತೊಗೋತಾ ಇದ್ದೀನಿ, ಅಂದರೆ ಶೇಂಗಾ ಬೀಜನ ತೊಗೋತಾ ಇದ್ದೀನಿ. ಶೇಂಗಾ ಬೀಜನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೋಬೇಕು ಅಂದರೆ ತುಂಬ ಸೀಸೋದೇನು ಬೇಡ. ಮಾಮೂಲಿ ಅದು ಸಿಪ್ಪೆ ನಾವು ಹಿಚಕಿದಾಗ ಅದು ಸಿಪ್ಪೆ ಎದ್ದು ಬರಬೇಕು, ಅಲ್ಲಿವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ನಾನು ಒಂದು ಚೆಕ್ ಮಾಡು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಕೂಡ ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಂತರ ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನಾನಿಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿಯನ್ನು ಸ್ಮಾಲಾಗಿ ಹೆಚ್ಚಿಕೊಂಡಿದ್ದೆ. ಅದನ್ನು ಕೂಡ ತುಪ್ಪಕ್ಕೆ ಹಾಕಿ ಈ ರೀತಿ ಚೆನ್ನಾಗಿ ಒಂದು ಅರ್ಧ ನಿಮಿಷಗಳ ಕಾಲ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಘಮನೂ ಬರುತ್ತೆ, ಮತ್ತು ತಿನ್ನಬೇಕಾದ್ರೆ ಕರಮಾಗೂ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಈಗ ಇದಕ್ಕೆ ನಾನು 1 ಕಪ್ 1 ಕಪ್ ಕೊಬ್ಬರಿ ತುರಿಯನ್ನು ಹಾಕೋತಾ ಇದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಒಂದು ಅರ್ಧ ನಿಮಿಷಗಳ ಕಾಲ ತುಪ್ಪ ಎಲ್ಲ ಮಿಕ್ಸ್ ಆಗಬೇಕು, ಅಲ್ಲಿಯವರೆಗೆ ಇದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇಲ್ಲಿ ಈಗ ರೆಡಿಯಾಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ಕೂಡ ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ಏನು ಹುರಿದು ಎತ್ತಿಟ್ಕೊಂಡೆ ಅವಲಕ್ಕಿಯನ್ನು, ಅದಕ್ಕೆ ಇದನ್ನು ನಾನು ಚೆನ್ನಾಗಿ ಅದಕ್ಕೇ ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಇದನ್ನು ಈಗ ಬಿಸಿ ಇರೋದ್ರಿಂದ ತಣ್ಣಗಾಗೋದಕ್ಕೆ ಬಿಡೋಣ. ನಂತರ ಈಗ ನಾನು ಏನು ಹುರಿದು ಎತ್ತಿಟ್ಕೊಂಡಿದ್ದೀನಲ್ಲ ಕಡಲೆ ಬೀಜನ, ಅದನ್ನು ಎಲ್ಲನೂ ಕೂಡ ಸಿಪ್ಪೆ ಬೇರೆ ಮಾಡ್ತಾಯಿದ್ದೀನಿ. ಈ ರೀತಿ ಇಚ್ಕೊಂಡು ಸಿಪ್ಪೆಯನ್ನು ಬೇರೆ ಮಾಡ್ಕೋಬೇಕು. ಅದು ಸಿಪ್ಪೆಯನ್ನು ಬೇರೆ ಮಾಡ್ಕೊಂಡ್ಮೇಲೆ ನಂತರ ಇಲ್ಲಿ ಅದೇ ಪ್ಯಾನಿಗೆ ನಾನಿಲ್ಲಿ ಬೆಲ್ಲದ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ವೈಟ್ ಬೆಲ್ಲ ಬರುತ್ತಲ್ಲ, ಅದನ್ನಾದರೂ ಹಾಕ್ಕೋಬೋದು. ಇಲ್ಲಿ ನಾನು ಸಾವಯವ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ, ಅಂದರೆ ತುಂಬ ಪಾಕ ಬರೋವರೆಗೂ ಏನು ಇದನ್ನು ನಾವು ಬೇಯಿಸ್ಕೋಬೇಕಂತ ಏನಿಲ್ಲ. ಜಸ್ಟ್ ಅಂದರೆ ಉಂಡೆ ಕಟ್ಟೋದಕ್ಕೆ ಏನು ಕನ್ಸಿಸ್ಟೆನ್ಸಿ ಬೇಕು, ನೀರು ಥರ ಮಾಡಿಕೊಂಡ್ರೆ ಅಷ್ಟೇ ಸಾಕು. ತುಂಬ ಒಂದೆಳೆ ಪಾಕ ಬರಬೇಕು, 2 ಎಳೆ ಪಾಕ ಬರಬೇಕು ಅಂತ ಯಾವುದೇ ಸಮಸ್ಯೆ ಇಲ್ಲ. ಜಸ್ಟ್ ಇಷ್ಟು ಪಾಕ ಮಾಡಿಕೊಂಡ್ರೆ ಸಾಕು. ನಂತರ ಈಗ ನಾನು ಏನು ಸಿಪ್ಪೆ ಎತ್ತಿಟ್ಕೊಂಡಿದ್ದೀನ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರು ಮಾಡ್ಕೋಬೇಕು. ನೋಡಿ, ತರಿಯಾಗಿದ್ದರೆ ಸಾಕು, ತುಂಬ ಸಣ್ಣಗೆ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ನಂತರ ಈಗ ನಾನು ಪಾಕನ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅವಲಕ್ಕಿ ಮತ್ತು ನಾನು ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸು ಮತ್ತು ಡ್ರೈ ಕೊಕೊನೆಟ್ಟು ಎಲ್ಲ ಮತ್ತು ನಾನು ಪುಡಿ ಮಾಡ್ಕೊಂಡಂತಹ ಕಡಲೆ ಬೀಜದ ಪೌಡ್ರನ್ನ ಎಲ್ಲನೂ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಬೇಕು ಅಂದರೆ ನೀವು ಏಲಕ್ಕಿ ಪೌಡರ್ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಏಲಕ್ಕಿ ಪೌಡ್ರ್ ಹಾಕಿಲ್ಲ, ನೀವು ಬೇಕು ಅಂದರೆ ಬೇಕಾದರೆ ಹಾಕ್ಕೋಬೋದು. ನೋಡಿ, ಈ ರೀತಿ ಸ್ಪೂನಲ್ಲಿ ಅಲ್ಲದೇ ಕೈಯಲ್ಲೂ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆಯನ್ನು ಕಟ್ಕೋಬೇಕಾಗುತ್ತೆ. ನಿಮಗೆ ಉಂಡೆ ಕಟ್ಕೊಳ್ಳೋದಕ್ಕೆ ಅಂಟುತ್ತೆ ಅಂತಂದರೆ ನೀವೇನು ಮಾಡಿ ಅಂದರೆ ಕೈಗೆ ತುಪ್ಪವನ್ನು ಸವರ್ಕೊಂಡು ಬೇಕಾದ್ರೆ ಈ ರೀತಿಯಾಗಿ ಉಂಡೆಯನ್ನು ಮಾಡ್ಕೋಬೋದು. ನೋಡಿ, ಇಲ್ಲಿ ಉಂಡೆಯನ್ನು ಕಟ್ಟಿಟ್ಕೊಂಡಿದ್ದೀನಿ. ರುಚಿಯಾದಂತಹ ಸುಧಾಮ ಲಡ್ಡು ರೆಡಿಯಾಗಿದೆ. ಕೃಷ್ಣನ ನೈವೇದ್ಯಕ್ಕಂತೂ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು.